ಸಂಕಲ್ಪಕ್ಕೆ ಅಂತ ಆ ನಿಯಮದಿಂದ ಅವರು ಸಂಕಲ್ಪವನ್ನು ಮಾಡಲಿದ್ದಾರೆ. ಹಾಗಾಗಿ ಮೇಲೆ ಮಹಾಪೂಜೆ ಆಗತ್ತೆ. ತಾವೆಲ್ಲರೂ ದರ್ಶನಕ್ಕೆ ಬರಬೇಕು. ದರ್ಶನವಾದ ಮೇಲೆ ಅವರು ಮಹಾನೈವೇದ್ಯವನ್ನು ಅವರೇ ಮಾಡ್ತಾರೆ, ತೀರ್ಥವನ್ನು ಅವರೇ ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡಿಕೊಂಡು ನಾವು ಇಲ್ಲಿ ಭೋಜನವನ್ನು ಮಾಡೋಣ. ವೇದವರ್ಧನ ತೀರ್ಥ ಶ್ರೀಪಾದಗಳು ಶಿರೂರು ಮಠಾಧೀಶರಿಗೂ ಶಿರೂರು ಮಠಕ್ಕೂ ಉತ್ತರಾದಿ ಮಠಕ್ಕೂ ಒಂದು ವಿಶೇಷವಾದ ಘನಿಷ್ಠವಾದ ಸಂಬಂಧವಿದೆ. ಹಿಂದೆ ಸತ್ಯಧ್ಯಾನರ ಹತ್ತಿರ ಅಧ್ಯಯನವನ್ನು ಮಾಡಿದವರು ಶಿರೂರು ಮಠಾಧೀಶರು. ಆಮೇಲೆ ಬಂದವರು ಅವರು ಸತ್ಯ ಪ್ರಮೋದನ ಹತ್ತಿರ ಅಧ್ಯಯನವನ್ನು ಮಾಡಿದರು. ಹಾಗಾಗಿ ಆ ಎರಡು ಗುರುಗಳ ವಿಶೇಷವಾದ ಸಂಬಂಧವನ್ನು ನೆನೆದು ವೇದವರ್ಧನ ತೀರ್ಥರು ಪರ್ಯಾಯ ಸಂಚಾರದ ದೃಷ್ಟಿಯೊಳಗೆ ಮುಂದಿನ ಪರ್ಯಾಯ ಶಿರೂರು ಮಠದ ಪರ್ಯಾಯ, ಈಗ ಕುತ್ತಿಗೆ ಮಠದ ಪರ್ಯಾಯ ನಡೀತಾ ಇದೆ. ಹಾಗಾಗಿ ಈ ಎಲ್ಲ ಉದ್ದೇಶದಿಂದ ಇಲ್ಲಿ ಬಂದಿದ್ದಾರೆ. ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಅತ್ಯಂತ ನಿಷ್ಠೆಯಿಂದ ಮಡಿ ಆಚಾರಗಳನ್ನು ವಿಶೇಷವಾಗಿ ಪರಿಪಾಲಿಸುವುದು ಬಂದಿದ್ದರಿಂದ ಅವರಿಗೆ ನಾವು ಮೊನ್ನೆ ಸ್ವಾಗತವನ್ನು ಕೋರಿದ್ದೇವೆ. ಅವರಿಗೆ ನಮಸ್ಕಾರವನ್ನು ಮಾಡಿ ಟೀಕಾಕೃತ್ಪಾದರ ವಿಷಯದಲ್ಲಿ ಒಂದು 4 ಮಾತುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇವೆ. ಟೀಕಾಕೃತ್ಪಾದರ ಕುರಿತಾಗಿ ಯಾರಿಗೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ವ್ಯಾಸರಾಜರಂತಹ ಮಹಾನುಭಾವರು ಅಂದರೆ ನಾನೇನು ವ್ಯಾಸರಾಜ ಎಷ್ಟು ದೊಡ್ಡವರು ಅಂತ ನಾನು ನಿನಗೇನು ಹೇಳಬೇಕಾಗಿಲ್ಲ. ಅವರು ಎಷ್ಟು ದೊಡ್ಡವರು ಅಂತ ನಿಮಗೆಲ್ಲ ಗೊತ್ತು. ಅಂತಹ ವ್ಯಾಸರಾಜರು, ಆದಿರಾಜರು, ವಿಜಯೇಂದ್ರರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ಈ ಎಲ್ಲ ವೇದೇಶರು, ಯಾದವಾರರು, ಈ ಎಲ್ಲ ಮಹಾಜ್ಞಾನಿಗಳು ಅವರನ್ನು ಕೊಂಡಾಡ್ತಾ ಇರುವಾಗ ನಾವು ಏನೋ ಸ್ವಕ್ರಮ ಅನ್ನುವ 2 ಅಕ್ಷರಗಳಿಂದ ತೊಗಲು ನುಡಿಯಿಂದ ಅವನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ. ಯಾಕೆಂದರೆ ಮೊದಲನೇದು ನಮಗೆ ಯೋಗ್ಯತೆ ಇಲ್ಲ, ಎರಡನೇ ಜ್ಞಾನ ಇಲ್ಲ, ಭಕ್ತಿ ಇಲ್ಲ, ತಪಸ್ಸಿಲ್ಲ, ಸಾಧನೆ ಇಲ್ಲ, ಭಗವದ ಅನುಗ್ರಹ ಇಲ್ಲ, ಗುರು ಅನುಗ್ರಹ ಇಲ್ಲ. ಹೀಗಿರುವ ನಾವು ಟೀಕಾಕೃತ್ಪಾದರ ವರ್ಣನೆ ಮಾಡ್ತೇವೆ ಅಂತ ಅನ್ನೋದು ಹಾಸ್ಯಾಸ್ಪದವಾದ ಮಾತು. ಒಂದು ಇರುವೆಗೆ ಕೇಳಿ ಮೇರು ಪರ್ವತ ಎಷ್ಟು ದೊಡ್ಡದಿದೆ ಹೇಳಪ್ಪ ನೀನು ಅಂತಂದರೆ ಆ ಇರುವೆ ಏನು ಹೇಳೋದು? ಹಾಗಿದೆ ನನ್ನ ಪರಿಸ್ಥಿತಿ. ಆದ್ದರಿಂದ ನಾವು ವರ್ಣನೆ ಮಾಡೋದಲ್ಲ, ಮಹಾತ್ಮರು ಏನು ವರ್ಣನೆ ಮಾಡಿದ್ದಾರೆ ಅದನ್ನು ಹೇಳೋದು, ಕೇಳೋದು. ಸಂಸ್ಕೃತದಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲಿ ಮಾಡಿದ್ದಾರೆ, ಅದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋದು ಅಷ್ಟೇ. ಚಿತ್ರೇತ್ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾಗೇಶ್ವರಿ ಜಯತೀರ್ಥವಾನ್. ಕೆಲವರು ಜಯತೀರ್ಥ ಭಾಗ ಯಾಕಂತ ಗೊತ್ತಿಲ್ಲ, ಜಯತೀರ್ಥ ವಾಕ್ ಅಂತ ಬೇಕು. ಜಯತೀರ್ಥರ ವಚನ ಅಂದರೆ ಶಬ್ದ, ಮಾತು. ಒಂದೊಂದು ಶಬ್ದ, ಒಂದೊಂದು ವಾಕ್ಯ, ಒಂದೊಂದು ಗ್ರಂಥ ಅದು ಚಿತ್ರೈಪದೈಶ್ಚ ಸುಂದರವಾದ ಶಬ್ದಗಳು. ಆ ಶಬ್ದಗಳ ವಿನ್ಯಾಸ ಎಷ್ಟಿದೆ ಅದು ಸುಂದರವಾಗಿರುತ್ತಲ್ಲ, ಶ್ರಮವೇ ಆಗುವುದಿಲ್ಲ. ನಮ್ಮ ಆಚಾರ್ಯರು, ನಮ್ಮ ಉತ್ತರಾಚಾರ್ಯರು ಅವರಿಬ್ಬರು ಒಂದು ಮಾತನ್ನು ಹೇಳೋದು ನಮಗೆ. ನಾವು ಚಿಕ್ಕವರಿದ್ದಾಗ ಅವರು ಸಂಪರ್ಕ, ಹಾಗಾಗಿ ನಮ್ಮ ಆಚಾರ್ಯ ಹೇಳ್ತಿದ್ರು, ಉತ್ತರಾಚಾರ್ಯ ಹೇಳೋದು ಏನು, ಸುಧಾ ಗ್ರಂಥವನ್ನು ಪಾಠ ಹೇಳ್ತಾ ಕೂತ್ರೆ 2 ತಾಸು ಹೇಳಬಹುದು, 3 ತಾಸು ಹೇಳಬಹುದು, 5 ತಾಸು ಹೇಳಬಹುದು, 8 ತಾಸು ಹೇಳಬಹುದು. ಶ್ರಮ ಮಾಡುವುದಿಲ್ಲ. ಬೇರೆ ಗ್ರಂಥಗಳೇನಿವೆ ಅವುಗಳನ್ನು ಹೇಳೋದಕ್ಕೆ ಬಹಳ ಶ್ರಮ. ಅಷ್ಟು ವಿಚಿತ್ರವಾಗಿ, ಅಷ್ಟು ಪ್ರಾಂಜಲವಾದಂತಹ ಭಾಷೆ, ಅಷ್ಟು ಲೂಸಿದ್ದಾದಂತಹ ಎಕ್ಸ್ಪ್ಲನೇಷನ್, ಅತ್ಯಂತ ಸಹಜವಾಗಿ ಏನೂ ಕಷ್ಟ ಅನಿಸೋದೇ ಇಲ್ಲ. ಇಂಥ ಭಾಷೆ ಟೀಕಾಕೃತ್ಪಾದರ ಭಾಷೆ. ಇದು ಎಲ್ಲಿ ಪ್ರಭೌ
ಪ್ರಮಾಣ ಪದ್ಧತಿ, ವಾದಾವಲಿ, ಮಧ್ಯಮಾಲಾವನ್ನು ಆರಂಭ ಮಾಡಿ ತತ್ವಸಂಖ್ಯಾನ ಮಾಯಾವಾದ ಖಂಡನವನ್ನು ಆರಂಭ ಮಾಡಿ ಶ್ರೀಮನ್ಯಾಯ ಸುಧಾ ಗ್ರಂಥದವರೆಗೆ ಎಲ್ಲ ಕಡೆಗೂ ಒಂದೇ ತರಹದ ಭಾಷೆ, ಏನು ಆಯಾಸದ. ಈ ತರಹದ ಇಷ್ಟಾದ ಮೇಲೆ ಇನ್ನೊಂದು ಮಹತ್ವದ ಮಾತು. ಸಂಖ್ಯಾನ ಚಿಕ್ಕದಿದೆ, ಹಾಗಾಗಿ ಚಿಕ್ಕ ವ್ಯಾಖ್ಯಾನ ಟೀಕೆಯನ್ನು ಬರೆದಿದ್ದಾರೆ. ಚಿಕ್ಕದಾದಂತಹ ಗ್ರಂಥವಾದ್ದರಿಂದ ಚಿಕ್ಕ ಟೀಕೆಯನ್ನು ಬರೆದಿದ್ದಾರೆ, ಭಾಳ ವಿಸ್ತಾರವಾಗಿ ಬರೆದಿಲ್ಲ. ಆದರೆ ತತ್ವಸಂಖ್ಯಾನ ಸಣ್ಣ ಗ್ರಂಥ, ಆದ್ದರಿಂದ ಇದಕ್ಕೆ ಜಸ್ಟಿಸ್ ಮಾಡೋ ಕಾರಣವಿಲ್ಲ ಅಂತ ಟೀಕಾರ ಅಂದ್ಕೊಳ್ಳೋದಿಲ್ಲ. ಅನುನ್ಯಾಖ್ಯಾನಕ್ಕೆ ಎಷ್ಟರ ಮಟ್ಟಿಗೆ ದೊಡ್ಡ ಗ್ರಂಥಕ್ಕೆ ಯಾವ ರೀತಿಯಾಗಿ ಟೀಕಾ ಗ್ರಂಥಗಳು ಯಾವ ಸೀರಿಯಸ್ನೆಸ್ಸಿನಿಂದ ಎಷ್ಟು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಎಷ್ಟೆಲ್ಲ ತತ್ವಗಳ ಮತವನ್ನು ಖಂಡನೆ ಮಾಡಿ ಯಾವ ರೀತಿಯಾಗಿ ಆಳಕ್ಕೆ ಇಳಿದು ಅಲ್ಲೇನಾದರೂ ಪ್ರಶ್ನೆ ಬಂದರೆ ಆ ಪ್ರಶ್ನೆಯನ್ನು ಮತ್ತೆ ಇಗ್ನೋರ್ ಮಾಡದೆ ವ್ಯಾಖ್ಯಾನ ಮಾಡುವುದು ಶ್ರೀಮನ್ಯಾಯ ಸುಧಾದಲ್ಲಿ ಉಂಟೋ ಅಥವಾ ಉಳಿದ ಗ್ರಂಥಗಳಲ್ಲಿದೆಯೋ ಅಷ್ಟೇ ಸೀರಿಯಸ್ನೆಸ್ಸು, ಅದೇ ಗಾಂಭೀರ್ಯದಿಂದ ಆಗ್ರಹದಿಂದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಪರ್ವತಗಳ ಖಂಡನ ಮಾಡಿ ತತ್ವಸಂಖ್ಯಾನಕ್ಕೂ ಮಾಡ್ತಾರೆ, ಮಾಯಾವಾದ ಖಂಡನ ಮಾಡ್ತಾರೆ, ಒಪ್ಪಾದ ಖಂಡನ, ತತ್ವ ವಿಚಾರ ಖಂಡನ, ಎಲ್ಲ ಗ್ರಂಥಗಳಿಗೂ ಅಷ್ಟೇ ಸೀರಿಯಸ್ನೆಸ್ಸಿಂದ ಇಂಥ ಅದ್ಭುತವಾದಂತಹ ಆ ಟೀಕಾಕೃತ್ಪಾದರ ನಮ್ಮ ಮಹಿಮೆ. ಮತ್ತು ಭಾಷೆ ಅಷ್ಟೇ ಸರಳವಾದ ಚಿತ್ರೈ ಪದೈಷ್ಟ ಗಂಭೀರೇ. ಈಗ ವ್ಯಾಸರು ಹೇಳ್ತಾರೆ, ಚಿತ್ರವಾದ ಪದಗಳು ಬಹಳ ಸುಂದರವಾಗಿರುವಂತಹ ಪದಗಳನ್ನು ಅದು ಸ್ಟೈಲನ್ನು ಅಧ್ಯಯನ ತಿಳ್ಕೊಳ್ಳಿಕ್ಕೆ ಹೇಳಬೇಕು. ಆಳವಿಲ್ಲ ಸಂಸ್ಕೃತ ಸಾಹಿತ್ಯವನ್ನು ಸಾಕಷ್ಟು ಓದಿದವರಿಗೆ, ಹತ್ತಾರು ನೂರಾರು ಗ್ರಂಥಗಳನ್ನು ಓದಿದವರಿಗೆ ಟೀಕಾಕೃತ್ಪಾದರ ಸ್ಟೈಲು ಹೇಗಿದೆ ಅಂತನ್ನುವುದನ್ನು ಅಪ್ರಿಷಿಯೇಟ್ ಮಾಡಿದ್ದು, ಪಂಡಿತರು ಮಾಡಿದ್ದನ್ನು ತಿಳ್ಕೊಳ್ಳಿಕ್ಕಾಗ್ತದೆ. ಅಷ್ಟು ವಿಚಿತ್ರವಾದಂತಹ ಅವರ ಭಾಷೆ. ಚಿತ್ರೇ ಪದೈಶ್ಚ ಗಂಭೀರೈ ವಾಕ್ಯೈ, ವಾಕ್ಯಗಳು ತುಂಬ ಗಂಭೀರ ಅಂತ ನಮ್ಮ ಶಬ್ದಕ್ಕೆ ಅನೇಕ ಅರ್ಥಗಳು. ಆ ಒಂದು ಮಾತೇನಿದೆ, ಒಂದು ವಾಕ್ಯ ಗಂಭೀರವಾದ ವಾಕ್ಯ ಅಂತಂದರೆ ಅದು ಯೂನಿವರ್ಸಲ್ ಅಪ್ಲಿಕೇಶನ್ ಇರುವಂಥ, ಜಗತ್ತಿನ ಎಲ್ಲ ಸಂದರ್ಭದಲ್ಲೂ ಅದು ಅಪ್ಲೈ ಆಗುತ್ತದೆ. ಆಗಿರುವಂತಹ ತತ್ವಗಳನ್ನೇ ಅವರು ತಮ್ಮ ವಾಕ್ಯದಲ್ಲಿ ಹೇಳ್ತಾರೆ. ಎಲ್ಲೋ ಒಂದು ಕಡೆಗೆ ಇಷ್ಟು ಹೇಳಿದ್ರೆ ಮುಗಿದೋಯ್ತು, ಅಲ್ಲಿ ಬೇರೆ, ಇಲ್ಲಿ ಬೇರೆ, ಅಲ್ಲಿ ಬೇರೆ, ಇಲ್ಲಿ ಬೇರೆ, ಹಾಗಲ್ಲ. ಒಂದಾಡಿದ ಮಾತು ಅಂತಂದರೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಯೂನಿವರ್ಸಲ್ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳಿ. ಅಷ್ಟು ಸುಂದರವಾದಂಥ ಇದು ಟೀಕಾಕೃತ ಚಿತ್ರ ಪದೈಶ್ಚ ಗಂಭೀರೇ ವಾಕ್ಯೇ. ಅರ್ಥಗಳು ಅನೇಕ ಅರ್ಥಗಳನ್ನು ಹೇಳ್ತಾರೆ, ಯೂನಿವರ್ಸಲ್ ಆದ ಅರ್ಥವನ್ನು. ಅಂದರೆ ನಾನು ಏನು ಹೇಳಬೇಕು ನಾನು ಅಂತಂದರೆ, ನನಗೆ ಹೇಳೋದೇನಿದೆ ಅಂದರೆ, ಅದೇನು ಟೀಕಾಕೃತ್ಪಾದ ಒಂದು ವಾಕ್ಯದಲ್ಲಿ ಹೇಳಿರ್ತಾರಲ್ಲ, ಆ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದು ಬೌದ್ಧರಿರ್ಬೋದು, ಜೈನರಿರ್ಬೋದು, ನೈಯಾಯಿಕರಿರ್ಬೋದು, ವೈಶೇಷಿಕರಿರ್ಬೋದು, ಸಾಂಖ್ಯರಿರ್ಬೋದು, ಯೋಗರಿರ್ಬೋದು, ಅದ್ವೈತವಿರ್ಬೋದು, ವಿಶಿಷ್ಟಾದ್ವೈತವಿರ್ಬೋದು, ಅಥವಾ ಇವತ್ತಿನ ಆಧುನಿಕ ಚಿಂತಕರಿರ್ಬೋದು, ಪಾಶ್ಚಾತ್ಯ ಚಿಂತಕರಿರ್ಬೋದು, ಯಾರಾದರೂ ಅದು ಅವರಿಗೆ ಉತ್ತರವನ್ನು ಕೊಡುತ್ತದೆ. ಇಂಥ ಅದ್ಭುತವಾದಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದು ಟೀಕಾಕೃತ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ. ಪ್ರಮಾಣಗಳನ್ನು ಕೊಡ್ತಾರೆ. ಪ್ರಮಾಣಗಳನ್ನು ಕೊಟ್ಟದ್ದು ಯಾವ ಪ್ರಮಾಣವೂ ಕೂಡ ಸುಲಭವಾಗಿ ಖಂಡನ ಮಾಡಿ ಕೊಡುವುದಿಲ್ಲ. ಬರೋದಿಲ್ಲ ಅಂದರೆ ಬರೋದಿಲ್ಲ. ಅದು ಯುಕ್ತಿ ಇರಬಹುದು, ಅಥವಾ ಪ್ರತ್ಯಕ್ಷ ಇರಬಹುದು, ಅಥವಾ ಆಗಮ ವೇದಗಳಿರಬಹುದು. ಯಾವುದೇ ಪ್ರಮಾಣವನ್ನು ಕೊಟ್ಟು ಒಂದು ವಿಷಯವನ್ನು ಸ್ಥಾಪನೆ ಮಾಡ್ತಾರೆ ಅಂತಂದರೆ ಆಗ ಅದನ್ನು ಏನಂತಾರೆ, ಏನೋ ಅಂತಾರೆ, ಈಗಿನ ಭಾಷೆಯಲ್ಲಿ ಏನೋ ಅಂತಾರಲ್ಲ, ಹೊಸ್ಟೈಲ್ ಆಗೋದು, ಎವಿಡೆನ್ಸ್ ಹೊಸ್ಟೈಲ್ ಆಗೋದು.
ಹಾಗೆ ಅಂದರೆ ಟೀಕಾಕೃತ್ಪಾದರ ಒಂದು ಪ್ರಮಾಣವನ್ನು ಕೊಟ್ಟರು ಅಂತಂದರೆ ಆ ಎವಿಡೆನ್ಸು ಆ ಪ್ರಮಾಣ ಅದು ಹೊಸದಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾರ್ಯಾರಿಗೂ. ಅಷ್ಟು ಅದ್ಭುತವಾಗಿರತಕ್ಕ ರೀತಿಯಲ್ಲಿ ಟೀಕಾಕೃತ್ಪಾದರ ಗ್ರಂಥಗಳು. ಚಿತ್ರೇ ಪದೈಶ್ಚ ಗಂಭೀರೈರ್ ವಾಕ್ಯೈರ್ ಮಾನೈರ್ ಖಂಡಿತೈರ್ ಇಷ್ಟು ಮಾಡಿ ಗುರುಭಾವಂ ವಿಜಯಂತಿ. ವೇದವ್ಯಾಸದೇವರ ಸಿದ್ಧಾಂತ, ಶ್ರೀಮದಾಚಾರ್ಯರ ಸಿದ್ಧಾಂತ ಹಾಗೂ ಪದ್ಮನಾಭ ತೀರ್ಥಾದಿಗಳ ಅಭಿಪ್ರಾಯವಿದೆ, ಅದನ್ನು ಸ್ಪಷ್ಟಪಡಿಸುವಂಥದ್ದು ಜಯಂತಿ ಭಾಗ್ಯಶ್ರೀ ಜಯತೀರ್ಥವ. ಇದು ಟೀಕಾಕೃತ್ಪಾದರ ಅಮೋಘವಾದಂತಹ ಕಾಂಟ್ರಿಬ್ಯೂಷನ್, ಅಮೋಘವಾದ ಬಹಳ ಅದ್ಭುತವಾದ. ಮಿಥ್ಯಾ ಸಿದ್ಧಾಂತ ದುರ್ಭಕ್ತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಕ್ಕೆ ತರಣಿ. ಬಿಡಿ ಮಾಡಿ ಏನಾದ್ರು ಶಬ್ದ ಆಡಬೇಡಿ. ಮಿಥ್ಯಾ ಸಿದ್ಧಾಂತ ದುರ್ಭಕ್ತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಕ್ಕೆ ತರಣಿ. ಮಾತುಕವನ್ನು ಋತಂಬರೆ. ಯಾರೋ ಒಬ್ಬರು ಮಾತಾಡ್ತಾ ಇದ್ರು, ನಾನು ಹೇಳಬಾರ್ದು, ಯಾಕೆ ನಾನು ಹೇಳಿದೆ ಅಂತ ಹೇಳಿ ಒಬ್ಬರು ಮಿಥ್ಯಾ ಸಿದ್ಧಾಂತ ದುರ್ಭಕ್ತ ವಿಧ್ವಂಸನ ವಿಚಕ್ಷಣಕ್ಕೆ ಕರುಣಿ ಇತ್ತು. ತರುಣಿಯಲ್ಲೋ ಮಹಾರಾಯ, ತರಣಿ. ತರಣಿ ಅಂದರೆ ಸೂರ್ಯ, ತರುಣಿ ಅಂದರೆ ಯುವತಿ, ಹುಡುಗಿ ಅಂತ. ಹುಡುಗಿ ತೋಟೆ ಜಯತೀರ್ಥನೆಂಬಂತಹ ಸೂರ್ಯ ನನ್ನ ಹೃದಯ ಆಕಾಶದಲ್ಲಿ ಬೆಳಗಲಿ. ಸೂರ್ಯನ ಪ್ರಕಾಶ ನನ್ನ ಹೃದಯದಲ್ಲಾಗಿದೆ. ಸೂರ್ಯೋದಯವಾದರೆ ಯಾವ ರೀತಿಯಾಗಿ ಕತ್ತಲೆ ಹೋಗ್ತದೆ, ತುಡುಗು ಆಗುವುದಿಲ್ಲ, ದಾರಿ ತಪ್ಪುವುದಿಲ್ಲ, ಕೆಳಗೆ ಬೀಳುವುದಿಲ್ಲ, ಸರಿಯಾಗಿ ನಡೀತಾನೆ, ಏನಂತ ತಿಳ್ಕೊಳ್ಳೋದಿಲ್ಲ. ಹಾಗೆ ಶ್ರೀಮದಾಚಾರ್ಯರ ಈ ಗ್ರಂಥಗಳಿಗೆ ಟೀಕಾಕೃತ್ಪಾದರು ಯಾವಾಗ ವ್ಯಾಖ್ಯಾನವನ್ನು ಬೆಳೀತಾರೆ, ಆಗ ಟೀಕಾಕೃತ್ ಜಯವರಿಯ ಸಂಸದಿ ಭವತ್ಯೇಕಾಂತತೋ ರಾಜತಿ ಪ್ರಾಕಾಮ್ಯಂ ದಧತೆ ಪಲಾಯನ ವಿಧೌ ಸ್ತೋಕಾನ್ಯ ಶಂಕಾದ್ವಿಷಃ. ಟೀಕಾಕೃತ್ಪಾದರು ನಮ್ಮ ಆಚಾರ್ಯರು ಹೇಳಿದ ಮೇಲೆ ಹೇಳೋದು, ನಾವು ಚಿಕ್ಕವರಿದ್ದಾಗ ಸಣ್ಣ ವಯಸ್ಸಿಗೆ 16, 15, 18 ಆ ವಯಸ್ಸಿನವರೆಗೆ ಸುಧಾ ಗ್ರಂಥವನ್ನು ಟಚ್ ಮಾಡುವವರೆಗೆ ಅದರ ಅಧ್ಯಯನವನ್ನು 17ನೇ ವಯಸ್ಸಿಗೆ ಆರಂಭ ಮಾಡಿದ್ವಿ. ಅಲ್ಲಿವರೆಗೆ ಸಂಶಯ ಬರೋದು, ನಾಸ್ತಿಕರ ಸಂಶಯ, ಹಾಗಾಯಿತು ಹೀಗಾಯಿತು ಹಾಗಾಯಿತು. ಏನೇನು ಸಂಶಯ ಬಂದರೂ ನಾವು ನಮ್ಮ ಆಚಾರ ಹತ್ರ ಹೋಗಿ ಕೇಳಿದರೆ ಅವ್ರು ಹೇಳೋದು ಎಲ್ಲ ಸಂಶಯಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಈ ಕಾಲ 3 ಗ್ರಂಥಗಳನ್ನು ಓದೋದು. ಒಂದು ತತ್ವಪ್ರಕಾಶಿಕ, ಇನ್ನೊಂದು ಗೀತಾಭಾಷ್ಯ, ಮತ್ತೊಂದು ತತ್ವನಿರ್ಣಯ. ಆ ನಿಮ್ಮ ಪ್ರಶ್ನೆಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಏನೇ ಪ್ರಶ್ನೆ ಇಲ್ಲ. ಒಂದು 100 ಪ್ರಶ್ನೆ ಅಲ್ಲ, 1000ವಲ್ಲ, ಲಕ್ಷವಲ್ಲ, ಕೋಟಿ ಅಲ್ಲ, ಎಷ್ಟೇ ಪ್ರಶ್ನೆ ಬರಲಿ, ಯಾವ ಕಾಲದಲ್ಲೇ ಬರಲಿ, ಯಾವ ದೇಶದವರೇ ಎತ್ತಿದ ಪ್ರಶ್ನೆಗಳಿರಲಿ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಿದೆ. ಹಾಗೆ ಇವತ್ತಿಗೂ ಅದೇ ಅನುಭವ. ಅಂಥ ವಿಚಿತ್ರವಾದಂತಹ ಗ್ರಂಥದ ಆ ರೀತಿಯಾಗಿ ಮಾಡುವಂಥದ್ದು. ಮಿಥ್ಯಾ ಸಿದ್ಧಾಂತ, ಏನೇನು ತಪ್ಪು ಸಿದ್ಧಾಂತಗಳಿವೆ, ಅಬದ್ಧ ಸಿದ್ಧಾಂತಗಳು, ಸರಿಯಾದ ಸಿದ್ಧಾಂತವಲ್ಲ, ಅಂತಹ ಎಲ್ಲ ಸಿದ್ಧಾಂತಗಳೆಂಬ ದುರ್ಧ್ವಾಂತ, ಅತ್ಯಂತ ಕೆಟ್ಟ ಕತ್ತಲೆ, ವಿಧ್ವಂಸನ, ಅದನ್ನು ನಾಶ ಮಾಡುವುದರಲ್ಲಿ ವಿಧ್ವಂಸನ ವಿಚಕ್ಷಣ, ಅದನ್ನು ಮಾಡುವಲ್ಲಿ ಸಮರ್ಥರಾಗಿರುವಂತಹ ಟೀಕಾಕೃತ್ಪಾದನೆಂಬಂತಹ ಸೂರ್ಯ ಯಾವ ರೀತಿಯಾಗಿ ಕತ್ತಲೆಯನ್ನು ನಾಶ ಮಾಡ್ತಾನೆ, ಆ ರೀತಿಯಾಗಿ ಟೀಕಾಕೃತ್ಪಾದರು ಕೂಡ ಅಜ್ಞಾನವನ್ನು, ಭ್ರಾಂತಿಯನ್ನು, ಸಂಶಯವನ್ನು ನಿವಾರಣೆ ಮಾಡ್ತಾರೆ. ಆದ್ದರಿಂದ ಮಿಥ್ಯಾ ಸಿದ್ಧಾಂತ ದುರ್ಭಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಕ್ಷರಣಿ ಭಾಸತಾಮ್ನೋ ಮೃದಂಬರೆ. ನಮ್ಮೆಲ್ಲರ ಹೃದಯದಲ್ಲಿ, ಹೃದಯಾಕಾಶದಲ್ಲಿ ನನಗೆ ಅಂತನ್ನುವುದಿಲ್ಲ ವ್ಯಾಸರಾಯರು, ನನಗೆ ಅಂತನ್ನುವುದಿಲ್ಲ, ನಮ್ಮೆಲ್ಲರಿಗೆ ಅಂತಂತಾರೆ. ಅಂದರೆ ಟೀಕಾಕೃತ್ಪಾದರ ನೀಡ್, ಟೀಕಾಕೃತ್ಪಾದರ ನೆಸೆಸಿಟಿ, ಅವರ ಟೀಕಾಗ್ರಂಥಗಳ ಅವಶ್ಯಕತೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಮಿಥ್ಯಾ ಸಿದ್ಧಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಕ್ಷ ತರಣಿ ಭಾಸತಾಮ್ನೋ ಮೃದಂಬರೆ. ಇನ್ನೊಂದು ಶ್ಲೋಕವನ್ನು, ಇದು ಚಂದ್ರಿಕಾದಲ್ಲಿ, ಮೊದಲನೇದ್ದು ನ್ಯಾಯಾಮೃತದಲ್ಲಿ, ಇನ್ನು 3ನೇದ್ದು ತರ್ಕತಾಂಡದಲ್ಲಿ. ಇದು 3 ಶ್ಲೋಕಗಳು ವ್ಯಾಸರಾಯರು ಮಾಡಿದ ಶ್ಲೋಕ. ವ್ಯಾಸರಾಯರು ಟೀಕಾಕೃತ್ಪಾದರ ಬಗ್ಗೆ ಬಹಳ ಭಕ್ತಿ. 3ನೇ ಶ್ಲೋಕವಂತೂ
ಮನುಷ್ಯ ಎಚ್ಚರ ತಪ್ಪಿಸ್ತದೆ. ಆನಂದ ತೀರ್ಥೋಪದಿಷ್ಟ, ಮಧ್ವಾಚಾರ್ಯರು ಭಗವಂತನನ್ನು ಉಪದೇಶ ಮಾಡಿದ್ದಾರೆ ನಿಜ, ಆದರೆ ಆ ದೇವರನ್ನು ತೆರೆದು ತೋರಿಸಿಕೊಟ್ಟವರು ಟೀಕಾರಾಯರು ಅಂತ ಟೀಕಾರಾಯರಿಗೆ ಹೇಳ್ತಾರೆ. ಆನಂದ ತೀರ್ಥೋಪದಿಷ್ಟ, ಶ್ರೀಮದಾಚಾರ್ಯರು ಉಪದೇಶ ಮಾಡಿದಂತಹ ಭಗವಂತನ ತತ್ವ, ಭಗವಂತನನ್ನ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯ. ನಾರಾಯಣನನ್ನ ಉಪದೇಶ ಮಾಡಿದರು ಶ್ರೀಮದಾಚಾರ್ಯ, ಆದರೆ ನಾರಾಯಣನನ್ನು ತೋರಿಸಿಕೊಟ್ಟವರು ಟೀಕಾರ. ಇದರಿಂದ ಅರ್ಥ ತಿಳ್ಕೊಳ್ಳಿ. ಯಾರು ಹೇಳಿದ್ದು? ನೀವು ಹೇಳಿದ್ದ, ಅವರು ಹೇಳಿದ್ದಾರೆ. ಅವ್ರು ಯಾರು ಹೇಳಿದ್ದು? ನಾನು ಹೇಳಿದ್ದಲ್ಲ, ಇವರ್ಯಾರು ಹೇಳಿದ್ದಲ್ಲ, ಸಾಮಾನ್ಯ ಪಂಡಿತರಲ್ಲ. ವ್ಯಾಸರಾಯರು ಈ ಮಾತನ್ನು ಹೇಳ್ತಾರೆ. ಯಾರ ಸಲುವಾಗಿ? ಮಧ್ವಾಚಾರ್ಯರು ತೋರಿಸಿಕೊಟ್ಟರೂ ಕೂಡ ಅರ್ಥವಾಗದಿದ್ದ ನಾರಾಯಣನ ಸ್ವರೂಪವನ್ನು ಟೀಕಾಕೃತ್ಪಾದ ತೋರಿಸ್ತಾರೆ. ಹೇಳಿದ್ದು ಮಧ್ವಾಚಾರ್ಯ, ಪ್ರದರ್ಶನ ಮಾಡಿದ್ದು ಟೀಕಾರಾಯ. ಯಾರಿಗೆ? ನಮಗೆ ನಿಮಗಲ್ಲ, ವ್ಯಾಸರಾಯ. ಇದಕ್ಕಿಂತ ಇನ್ನೇನು ಬೇಕು ಅಂದರೆ ಟೀಕಾಕೃತ್ಪಾದರ ನೆಸೆಸಿಟಿ, ಅವಶ್ಯಕತೆ ಎಷ್ಟು ಅಂತನ್ನುವುದನ್ನು ಇವರು ಮಾಡಲಿಕ್ಕೇ ಸತ್ಯ. ಅನೇಕ ಜನ ಈಗ ಎಲ್ಲ ಕಡೆಗೂ ಎಲ್ಲ ಬಗ್ಗೆಯೂ ಕೃಷ್ಣನ ಬಗ್ಗೆ ಅಸಮಾಧಾನ ಇದೆ. ಮೈಸೂರಿನ ಭಗವಾನಿಗೆ ಕೃಷ್ಣನ ಬಗ್ಗೆ ಅಸಮಾಧಾನ. ಅವರು ಗೀತೆಯನ್ನು ಸುತ್ತಾಕ್ತೀನಿ ಅಂತ ಮೈಸೂರಿನ ಭಗವಾನ್ ಅಂದಾಗಿಲ್ಲ ಅಂದಿದ್ದಾರೆ. ಟಿ ವಿಯಲ್ಲಿ ಬಂತು, ಪೇಪರಲ್ಲಿ ಬಂತು, ಎಲ್ಲ ಆಯಿತು. ಬೇಕಾದ ರಾಮದೇವರನ್ನ ಬುದ್ಧಿ ಇಲ್ಲ ಅಂತ ಅನ್ನೋರಿದ್ದಾರೆ. ಯಾರು ನಾನು ಹೇಳುವುದಿಲ್ಲ ಅಂತ ಅಂದಿದ್ದಾರೆ, ಅಂದಾರೆ, ಎಲ್ಲ ಆಗಿದೆ. ಹಾಗೆ ಟೀಕಾಕೃತ್ಪಾದರೆ ಬೇಕಾಗಿಲ್ಲ, ಟೀಕಾಕೃತ್ಪಾದರ ಅಂತ ಏನು ಅವಶ್ಯಕವಿಲ್ಲ ಅಂತ ಹೇಳೋರಿದ್ದಾರೆ. ಮಾಧ್ವರೇ ಯಾಕೆಂದರೆ ಸಹನೆ ಆಗುವುದಿಲ್ಲ, ಮತ್ತೊಂದೇನಿಲ್ಲ. ಹಾಗಾಗಿ ಉಪಯೋಗ ತಗೊಳ್ಳದೆ ಸುಧಾ ಓದದೇ ಇದ್ದರೆ ಏನೋ ಶಂಕ, ಎಲ್ಲ ಏನೇನೋ ಜ್ಞಾನವಾಗುವುದಿಲ್ಲ. ಟೀಕಾಕೃತ್ಪಾದರ ಗ್ರಂಥವನ್ನು ಅಧ್ಯಯನ ಮಾಡದಿದ್ದರೆ ಏನೂ ಜ್ಞಾನವಾಗುವುದಿಲ್ಲ. ಆದರೂ ಟೀಕಾ ಇಲ್ಲದೇನೆ ನಾವು ತಿಳ್ಕೋಬಹುದು ಶ್ರೀಮದಾಚಾರ್ಯ ಗ್ರಂಥವನ್ನು. ನೀನು ತಿಳ್ಕೋಬಹುದಪ್ಪ, ನೀನು ದೊಡ್ಡ ಮನುಷ್ಯ, ನೀನು ಮಹಾತ್ಮ. ವ್ಯಾಸರಾಯರಿಗೆ ಅರ್ಥ ಆಗಲಿಲ್ಲ, ನಿನ್ಗಿಂತಲೂ ದೊಡ್ಡರು. ವ್ಯಾಸರಾಯರು ನಿನ್ಗಿಂತಲೂ ದೊಡ್ಡರು, ಹಾಗಾಗಿ ಅರ್ಥ ಆಗಲಿಲ್ಲ. ವ್ಯಾಸರಾಯರಿಗಿಂತಲೂ ನೀನು ಬುದ್ಧಿವಂತ, ಆದ್ದರಿಂದ ನಿನಗೆ ಅರ್ಥವಾಗಿದೆ. ನಿಮ್ಮನ್ನು ನೀನು ಮಧ್ವಾಚಾರ್ಯರೆಲ್ಲ ಸಮಾನ. ನಿಮ್ಮ ಯೋಗ್ಯತೆ ನಮ್ಮಂಥ ಸಾಮಾನ್ಯರಿಗೆ, ವ್ಯಾಸರಾಯರಂಥ ಸಾಮಾನ್ಯರಿಗೆ ಟೀಕಾಕೃತ ಅವಶ್ಯಕ. ಇಷ್ಟಾದರೂ ಒಪ್ಪಬೇಕೀಗ. ಏನು ಮಾತಾಡೋ ಪದ್ಧತಿ ಆಯಿತು. ಏನು ಟೀಕಾಕೃತ್ಪಾದರು ಅವರ ಗ್ರಂಥಗಳೇ ಇವತ್ತಲ್ಲದೆ, ಇವತ್ತು ನಿನ್ನೆ ಅಲ್ಲ, ಅವತ್ತು ಮಾತ್ರವಲ್ಲ, ಅಂದಿನಿಂದ ಇಂದಿನವರೆಗೂ ಕೂಡ ವಿಚ್ ಹಸ್ ಆಕ್ಯುಪೈಡ್ ದ ಸ್ಟೇಟಸ್ ಆಫ್ ಟೆಕ್ಸ್ಟ್ ಬುಕ್ ಅಂತಾಗಬೇಕಾದ್ರೆ ಏನದು? ಎಷ್ಟು ಅನ್ಯೂನ ಅನತರಿಕ್ತ. ಇಷ್ಟು ಓದಲೇಬೇಕು, ಇಷ್ಟು ಓದಬೇಕು, ನಡೆಯೋದಿಲ್ಲ ಅನ್ನುವಂತೆ ಟೀಕಾಕೃತ್ಪಾದರ ಗ್ರಂಥ ಒಂದೊಂದೂ ಗ್ರಂಥ. ಅಂತೇನೆ ವಾದರಾಜರಂಥ ಮಹಾನುಭಾವರು, ಭಾಳ ದೊಡ್ಡ ಮಹಾನುಭಾವರು, ನಿಮಗೆಲ್ಲ ಗೊತ್ತಿದ್ದ ಅಲ್ಲೇನು ಹೇಳಬೇಕಾಗಿಲ್ಲ. ಅಂಥ ಮಹಾನುಭಾವರು ಕೂಡ ವಾದರಾಜರು ಟೀಕಾಕೃತ್ಪಾದರು ಎಲ್ಲಿ ಟೀಕೆಯನ್ನು ಬರೀತಾರಲ್ಲ ಅಲ್ಲಿ ವಾದರಾಜರು ತಾವು ಸ್ವಂತವಾಗಿ ಏನೂ ಮಾಡೋದಿಲ್ಲ. ಉದಾಹರಣೆಗೆ ಈಶಾವಾಸ್ಯೋಪನಿಷತ್ತಿಗೆ ಟೀಕಾರಾಯರು ಟೀಕೆಯನ್ನು ಬರೆದಿದ್ದಾರೆ. ಅಲ್ಲಿ ವಾದರಾಜರು ಟೀಕೆಗೆ ಟಿಪ್ಪಣಿಯನ್ನು ಬರೀತಾರೆ ಹೊರತು ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡೋದಿಲ್ಲ. ಷಟ್ಪ್ರಶ್ನಕ್ಕೆ ಟೀಕಾಕೃತ್ಪಾದರ ಟೀಕೆಯನ್ನು ಬರೆದಿದ್ದಾರೆ. ವಾದರಾಜರು ಟೀಕೆಗೆ ಟಿಪ್ಪಣಿ ಬರೀತಾರೆ. ಇವೆರಡನ್ನು ಬಿಟ್ಟು ಉಳಿದ ಗ್ರಂಥಗಳಿಗೆ ತೈತರಿಯ, ಪಾತಕೋಣ, ಕಾಟಿಕಾಲ ಇತ್ಯಾದಿಗಳಿಗೆ ಟೀಕಾರಾಯರು ಟೀಕೆಯನ್ನು ಬರಲಿಲ್ಲ. ಬರಿದೇ ಇದ್ದದ್ದರಿಂದ ಡೈರೆಕ್ಟ್ ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ ವಾದರಾಜ. ಅಂದರೆ ವಾದರಾಜಂತಹ ಮಹಾನುಭಾವರಿಗೂ ಕೂಡ ನಾವು ಟೀಕಾಕೃತ್ಪಾದರಿಗೆ ಸಮಾನವಲ್ಲ.
ನಾವೇನಾದರೂ ಡೈರೆಕ್ಟಾಗಿ ನಾವು ಅದನ್ನು ಮತ್ತೊಂದು ವ್ಯಾಖ್ಯಾನ ಬರೆದುಬಿಟ್ರೆ ಆಗ ನಾವು ಟೀಕಾರಾಯರನ್ನು ಸುಪ್ರಸೀಡ್ ಮಾಡಿದ್ದಕ್ಕೆ ಪ್ರಯತ್ನ ಮಾಡಿದಂತ, ಸುಪ್ರಸೀಡ್ ಮಾಡಲಿಕ್ಕೆ ಆಗುವುದಿಲ್ಲ, ಸುಪ್ರಸೀಡ್ ಮಾಡುವುದಕ್ಕೆ ಪ್ರಯತ್ನ ಮಾಡಿದಂತಾಗ್ತದೆ. ಬಹಳ ದೊಡ್ಡ ಅಪರಾಧ, ಪಾಪ ಮಾಡಬಾರದು ಅಂತ ಅನ್ನೋದಕ್ಕೆ. ಹಾಗಾಗಿ ಇದು ವಾದಿರಾಜರಂತಹ ಮಹಾನುಭಾವರಿಗೆ ಇರುವಂತಹ ವಿಶ್ವಾಸ, ಭಕ್ತಿ. ಹಾಗಾಗಿ ಇದು ಆನಂದ ತೀರ್ಥೋಪದಿಷ್ಟ ನಿಜನಾರಾಯಣಾಹ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಯಸ್ಯ ವಾಕ್ ಕಾಮಧೇನುರ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಈ ಶ್ಲೋಕದ ಇತಿಹಾಸ ಬಹಳ ಅದ್ಭುತವಾಗಿದೆ, ಅದನ್ನೆಲ್ಲ ಹೇಳಲಿಕ್ಕಾಗುವುದಿಲ್ಲ. ಯಸ್ಯ ವಾಕ್ ಕಾಮಧೇನುರ್ನ, ಯಾವ ಟೀಕಾಕರ್ತಾದರ ವಾಕ್ಯ ಅಂತ ಅನ್ನೋದೇನಿದೆ ಇದು ಕಾಮಧೇನು ಇದ್ದಾಗೆ. ಅಂದರೆ ತತ್ವಸಂಖ್ಯಾನವನ್ನು ಆರಂಭ ಮಾಡಿಕೊಂಡು ಸುಧಾ ಗ್ರಂಥದವರೆಗಿರುವ ಟೀಕಾಕರ್ತಾದರ ಎಷ್ಟೆಷ್ಟು ಗ್ರಂಥಗಳನ್ನು ನೀವು ಓದ್ತೀರೋ, ಎಷ್ಟೆಷ್ಟು ಅಧ್ಯಯನ ಮಾಡ್ತೀರೋ, ನಿಮಗೇನು ಬೇಕು ಅದು ಸಿಗತ್ತೆ, ಏನು ಬೇಕು ಅದು ಸಿಗತ್ತೆ. ದೇವರೇ ಸಿಗ್ತಾನೆ, ವಾಯುದೇವರೇ ಸಿಗ್ತಾನೆ, ಎಲ್ಲ ದೇವತೆಗಳ ಅನುಗ್ರಹವಾಗ್ತದೆ, ಎಲ್ಲ ಐಶ್ವರ್ಯ, ಉತ್ತಮವಾದ ವಿವಾಹ, ಉತ್ತಮವಾದಂತಹ ಸಂತಾನ, ಶ್ರೇಷ್ಠವಾದಂತಹ ಖ್ಯಾತಿ, ಕೀರ್ತಿ, ಪಾಠ ಪ್ರವಚನ ಮಾಡುವ ಶಕ್ತಿ, ಏನು ಬೇಕೋ ಎಲ್ಲವೂ ಯಸ್ಯವಾಗ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ನಮಗೇನೇನು ಕಾಮಿತವಾದ ಅರ್ಥಗಳಿವೆ ಅವುಗಳನ್ನೆಲ್ಲವನ್ನು ಕೊಡತಕ್ಕಂಥದ್ದು ಉತ್ತಮವಾದ ಗ್ರಂಥ ಟೀಕಾಕರ್ತಾದರ ಗ್ರಂಥಗಳು. ಸೇವೇತಂ ಜಯಯೋಗೀಂದ್ರ, ಮತ್ತೆ ತಿಳಿಸಿಬಿಡ್ತಾರೆ. ಕಾಮಿತವಾದ ಅರ್ಥಗಳನ್ನು ಕೊಡ್ತದೆ ಅಂತ ಹೇಳಿ ಕೇವಲ ನೀವು ಇಚ್ಛೆಯಿಂದ ಶ್ರೀಮದಾಚಾರ್ಯರ ಟೀಕಾಕರ್ತಾದರ ಗ್ರಂಥಗಳನ್ನು ಓದಬೇಡಿ. ಕಾಮಬಾಣಚ್ಛಿದಂ ಸದಾ, ಕಾಮ ಅಂತನ್ನುವಂತಹ ದೇವತೆ ಏನಿದ್ದಾನೆ ಅವನ ಬಾಣವೇನಿದೆ, ಅರ್ಥಾತ್ ಮನಸ್ಸಿನಲ್ಲಿ ಬರುವಂತಹ ಕಾಮೋದ್ರೇಕ, ಆ ಕಾಮೋದ್ರೇಕವನ್ನು ನಾಶ ಮಾಡುವಂತಹ ಟೀಕಾಕರ್ತಾದರ ವಾಕ್ಯ. ಅಂದರೆ ಸಕಾಮವಾಗಿ ಬೇಡಿದ ಸಕಾಮವಾದ ಫಲವನ್ನೂ ಕೊಡ್ತದೆ. ನಿಷ್ಕಾಮವಾಗಿ ಭಗವಂತನ ಆರಾಧನೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಟೀಕಾಕರ್ತಾದರ ವಾಕ್ಯ ಮನಸ್ಸಿನಲ್ಲಿರುವ ಕಾಮಕ್ರೋಧ ಲೋಭ ಮೋಹ ಮತಮತ್ಸರಗಳನ್ನು ಕತ್ತರಿಸಿ ಹಾಕ್ತದೆ, ನಿವಾರಣೆ ಮಾಡ್ತದೆ, ಉದ್ಧಾರ ಮಾಡ್ತದೆ ಅಂತನ್ನುವುದಾಗಿ ವಿಜಯೇಂದ್ರ ಸ್ವಾಮಿಗಳವರು ಈ ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ಬಳಿಗೆ ನಿಮ್ಮ ಗುಣಗಳನ್ನು ಎಣಿಸಲು ಸಾಧ್ಯವಿಲ್ಲ ಅಂತ ವಾದಿರಾಜರು ಟೀಕಾಕರ್ತಾದರ ಮೇಲೆ ಹಾಡು ಮಾಡ್ತಾರೆ. ನಿಮ್ಮಲ್ಲಿ ನೀವು ಯಾರು ಅಂದರೆ ನೀವಲ್ಲ, ನಿಮ್ಮಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯರೇ ಕೂತ್ಕೊಂಡು ಸುಧಾದಿ ಗ್ರಂಥಗಳನ್ನು ಬರೆಸಿದ್ದಾರೆ ನಿಮ್ಮಿಂದ. ಅಂದರೆ ಸುಧಾ ಗ್ರಂಥದ ವ್ಯಾಲ್ಯೂ ಎಷ್ಟು ಅಂತ ವಾದಿರಾಜರ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಮಧ್ವಾಚಾರ್ಯರೇ ಸುಧಾ ಬರೆದ್ರೆ ಹೇಗಿರಬೇಕೋ ಹಾಗಿದೆ ಅಂತ ಅರ್ಥ. ಆದ್ದರಿಂದ ಇಷ್ಟರ ಮಟ್ಟಿಗೆ ವಾದಿರಾಜರು ಸ್ತೋತ್ರವನ್ನು ಮಾಡಬೇಕಾದರೆ ಆ ಸುಧಾ ಗ್ರಂಥದ ಮಹಿಮೆ ಎಷ್ಟಿರಬೇಕಂತ. ಇದು ಬಹಳ ಶಾಂತವಾಗಿ ಕೂತಿದ್ದೀರಿ, ಪ್ರಾಯಶಃ ಹಸಿವಾಗಿದೆ, ತಡವೂ ಆಗಿದೆ, ಹಾಗಾಗಿ ಚಪ್ಪಾಳೆ ಕಟ್ಟಲಿಕ್ಕೆ ನಿಮಗೆ ಯಾರಿಗೆ ಮನಸ್ಸಿಲ್ಲ, ಬೇಡ ಅಲ್ಲ, ಚಪ್ಪಾಳೆ ಇಲ್ಲ. ಅಂದರೆ ಏನಂತಾರೆ ಅದಕ್ಕೆ, ರಿಲೇಟೆಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಕೊಟ್ಟಾಗೆ ಅವೆಲ್ಲ ಇರಬೇಕಾಗಿಲ್ಲ. ಹೇಳೋ ತಾತ್ಪರ್ಯ ಅಂದರೆ ನಮ್ಮ ಹಿಂದೂಗಳಲ್ಲಿ ನಮ್ಮ ಗುರುಗಳನ್ನು ದೊಡ್ಡ ಗುರುಗಳು ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟು ತಯಾರಿ ಇರುವುದಿಲ್ಲ. ಅಂಥ ಭಕ್ತಿ ಮಾಡಲಿಕ್ಕೆ ಅಷ್ಟು ಅಭಿಮಾನ, ಅಷ್ಟು ರೋಷ, ಅಷ್ಟು ವಿಶೇಷವಾದಂತಹ ಶ್ರದ್ಧೆ, ದೀಕ್ಷೆ ಅವೆಲ್ಲ ನಮ್ಮಲ್ಲಿ ಭಾಳ ಕಮ್ಮಿ. ಯಾಕೆಂದರೆ ಬಿಕಾಸ್ ಯಾರು ಹಿಂದೂಸ್, ಹಾಗಾಗಿ ಅದು ಇರ್ತದೆ. ಅದು ಅನಾದಿ ಕಾಲದಿಂದ ಬಂದಂತಹ ಸ್ವಯಂಭವ ಮನುವಿನಿಂದ ಬಂದಿರುವಂತಹ ಘಟ್ಟ ಅದು ನಮ್ಮ ನಿಮ್ಮ ಕೇವಲ ದೋಷಗಳಲ್ಲ ಇರಲಿ. ಆದ್ದರಿಂದ ಈ ವಿಧವಾದಂತಹ ಟೀಕಾಕರ್ತಾದರ ವಿಶಿಷ್ಟವಾದ ಮಹಿಮೆಯಲ್ಲ ಇನ್ನೇನಕ್ಕೆ ಪ್ರಯೋಜನ. ಇಂಥ ಮಹಾಮಹಿಮೆ ಏನಿದೆಯಲ್ಲ
ಇಂಥ ಅದ್ಭುತವಾಗಿರುವಂತಹ ಮಹಿಮೆ ಅಂಥ ಗುರುಗಳು ದೈವದಿಂದ ನಾನು ಯಾವಾಗಲೂ ಹೇಳ್ತೇನೆ. ಭರದ್ವಾಜ ವಿಮಾನಶಾಸ್ತ್ರ ಅಂತಿದೆ. ಭರದ್ವಾಜ ವಿಮಾನಶಾಸ್ತ್ರ ಇವತ್ತು ಅದರ ಅರ್ಥ ಏನು ಯಾರಿಗೂ ಗೊತ್ತಿಲ್ಲ. 140 ಕೋಟಿ ಹಿಂದೂಗಳಿದ್ದೇವೆ ಅಥವಾ ಭಾರತೀಯರಿದ್ದೇವೆ, ಒಬ್ಬರೂ ಅದನ್ನು ಡಿಕೋಡ್ ಮಾಡಿಲ್ಲ, ಅರ್ಥ ಮಾಡಿಕೊಂಡಿಲ್ಲ, ಸಾಧ್ಯವಾಗಿಲ್ಲ. ಭರದ್ವಾಜ ವಿಮಾನಶಾಸ್ತ್ರ. ಆ ಪಕ್ಷಿ ಅಂತ ಒಬ್ಬರಿದ್ದಾರೆ ನೇಚರ್ ಜನರಲ್ಲಿ, ಅವರು ಮಾತ್ರ ಅದರ ಮೇಲೆ ಉಪನ್ಯಾಸ ಮಾಡಿ ಟ್ರೈ ಮಾಡಿದ್ರು. ಒಂದು ಕಾನ್ಫರೆನ್ಸ್ ಆಗಿದೆ ವಿದ್ಯಾವಿಹಾರ ಸೋಮಯ್ಯ ಕ್ಯಾಂಪಸ್ಸಲ್ಲಿ, ದೊಡ್ಡದಾದ ಕಾನ್ಫರೆನ್ಸ್ ಆಗಿದೆ. ವರ್ಲ್ಡ್ ಸಂಸ್ಕೃತ ಕಾನ್ಫರೆನ್ಸ್ 15-16 ವರ್ಷಗಳ ಹಿಂದೆ. ಆ ಬಿಸಿ ಬಿಟ್ಟು ಪಕ್ಷಿ ಇಟ್ಟಿದ್ದಾರಲ್ಲ ಅವರು ಉಪನ್ಯಾಸವನ್ನು ಮಾಡಿದರು ಅದರ ಬಗ್ಗೆ. ಆಮೇಲೆ ನಾವು ಭೇಟಿಯಾಗಿ ಕೇಳಿದ್ರೆ ಇಲ್ಲ, ಅದರ ಪೂರ್ಣ ಅರ್ಥ ಯಾರಿಗೂ ಆಗಿಲ್ಲ, ನಮಗೆ ಅದರ ಮಾಹಿತಿ ಒಂದೆರಡು ಸಿಕ್ಕಿದೆ, ಅಷ್ಟನ್ನು ನಾನು ಹೇಳಿದ್ದೇವೆ ಅಂತಂದರು ಹೇಳಿದ್ರು. ಹಾಗಾಗಿ ಯಾಕೆ ಮಾತನ್ನು ಹೇಳಿರ್ತಂತೆ ಅಂದರೆ, ಹಾಗೆ ಟೀಕಾಕೃತ್ಪಾದರು ಬರೆದ ಮಾತಿನ ಅರ್ಥ ಆಗದೇ ಇದ್ದಂತೆ ಸ್ಥಿತಿ ಬಂದಿಲ್ಲ ಇನ್ನೂ. ಯಾಕೆಂದರೆ ಅನೇಕ ವಿದ್ವಾಂಸರುಗಳು, ಯತಿಗಳು, ಜ್ಞಾನಿಗಳು, ಪಂಡಿತರು ಆ ಸುಧಾದಿ ಗ್ರಂಥಗಳನ್ನು ಪಾಠ ಪ್ರವಚನ ಮಾಡುವವರು ಇದ್ದಾರೆ, ಇವತ್ತು ಜೀವಂತ ಇದ್ದಾರೆ. ನಿಮಗೆ ಸಂಕೋಚ ಆಗಿರ್ತದೆ. ಟೀಕಾಕೃತ ನಮ್ಮ ವಿದ್ವಾಂಸರು ಇವತ್ತಿಗೂ ಕೂಡ ಸತ್ಯಜ್ಞಾನದ ಪರಂಪರೆಯಿಂದ ಭೇಟಿ ಕೊಡ್ತಾರೆ. ಜ್ಞಾನಿಗಳೆಲ್ಲ ಬಂದು 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 ಪಾಠ ಪ್ರವಚನ ಮಾಡೋರು ನೂರಾರು ಸಾವಿರಾರು ಜನ ಪಂಡಿತರು ಇದ್ದದ್ದರಿಂದ ಟೀಕಾಕೃತ್ಪಾದರ ವಾಕ್ಯಗಳನ್ನು, ವ್ಯಾಸರಾಯರ ವಾಕ್ಯಗಳನ್ನು ಅರ್ಥ ಹೇಳಲಿಕ್ಕೆ ಸಾಧ್ಯವಾಯಿತು. ಟೀಕಾಕೃತ್ಪಾದರ ಗ್ರಂಥಗಳಿದ್ದದ್ದರಿಂದ ಶ್ರೀಮದಾಚಾರ್ಯ ಗ್ರಂಥಗಳಿಗೆ ಅರ್ಥ ಹೇಳಲಿಕ್ಕೆ ಸಾಧ್ಯವಾಯಿತು. ಶ್ರೀಮದಾಚಾರ್ಯ ಇದ್ದದ್ದರಿಂದ ಬ್ರಹ್ಮಸೂತ್ರಗಳಿಗೆ, ಗೀತೆಗೆ, ಮಹಾಭಾರತಕ್ಕೆ, ವೇದಗಳಿಗೆ, ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವುದು. ಆದ್ದರಿಂದ ಆ ದೊಡ್ಡದಾದಂತಹ ಭಾಗ್ಯ ಅದನ್ನು ಟೀಕಾಕೃತ್ಪಾದರು ನಮಗೆ ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ, ಅವರ ಅನುಗ್ರಹದಿಂದ, ಅವರ ವಿಶೇಷವಾದಂತಹ ಸ್ಮರಣೆಯಿಂದ, ಅವರ ಭಕ್ತಿ ಮಾಡುವುದರಿಂದ ಇವೆಲ್ಲವೂ ಕೂಡ ನಿಯಮೇನ ಅತ್ಯಂತ ತಪ್ಪದೆ ಏನೇ ಬರಲಿ ತಪ್ಪದೆ ಟೀಕಾಕೃತ್ಪಾದನ ಸ್ತೋತ್ರವನ್ನು ಅನ್ನುವ ರೂಢಿಯನ್ನು ಇಟ್ಟುಕೊಳ್ಳಲೇಬೇಕು, ಅನ್ನಲೇಬೇಕು. ಯಾಕೆಂದರೆ ನಮಗೆ ಜ್ಞಾನ, ದೇವರು ಸರ್ವೋತ್ತಮ ಅಂತನ್ನೋದೇನಾದರೂ ನಮ್ಮವರೆಗೆ ಮುಟ್ಟಿದೆ ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಗೆ ಕಾರಣವೋ ಹಾಗೆ ಶ್ರೀಮದಾಚಾರ್ಯರ ಮಧ್ಯದಲ್ಲಿ ಟೀಕಾಕೃತ್ಪಾದರ ಇದ್ದಾರೆ. ಆ ಟೀಕಾಕೃತ್ಪಾದರ ಮುಖಾಂತರ ನಮಗೆ ಬಂದಿದೆ, ಇಲ್ಲದೆ ಎದುರು ಬರುವ ಸಾಧ್ಯತೆ. ಆದ್ದರಿಂದ ಅಂಥ ಟೀಕಾಕೃತ್ಪಾದರ ವಿಶೇಷವಾದ ಅನುಗ್ರಹವನ್ನು ಪಡೆಯುವ ಒಂದು ವಿಶೇಷವಾದ ಸೇವೆಯನ್ನು ಮಾಡುವ, ಅವರ ಭಕ್ತಿಯನ್ನು ಮಾಡುವ, ಅವರ ಶಾಸ್ತ್ರಗಳನ್ನು ಓದುವ ಮಹಾಭಾಗ್ಯ ಜನ್ಮಾಂತರಕ್ಕೆ ಸಿಗೋದಿಲ್ಲ. ಸಿಗೋದೇ ಏನೋ ಅಕಸ್ಮಾತ್ತಾಗಿ ಈ ಜನ್ಮದಲ್ಲಿ ಸಿಕ್ಕಿದೆ. ಅದನ್ನು ವಿಶೇಷವಾಗಿ ಲಾಭವನ್ನು ಪಡೆದು ಟೀಕಾಕೃತ್ಪಾದರಲ್ಲಿ ಭಕ್ತಿಯನ್ನು, ಅವರ ಅನುಗ್ರಹದಿಂದ ಜ್ಞಾನವನ್ನು ಪಡೆದು ಶ್ರೀಮದಾಚಾರ್ಯರ ಅನುಗ್ರಹದಿಂದ ಜ್ಞಾನವನ್ನು ಪಡೆದು ಭಗವಂತನಲ್ಲಿ ಅಪಾರವಾದ ಭಕ್ತಿಯನ್ನು ಮಾಡುವ ಸೌಭಾಗ್ಯವನ್ನು ಪಡೆಯಬೇಕು ಎಂದು ಹೇಳ್ತಾ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಮಹಾಸ್ವಾಮಿಗಳವರು ಪೂಜೆಗೆ ಪ್ರಾರಂಭ ಉದ್ವರ್ತನವನ್ನು ಮಾಡ್ತಾ ಇದ್ದಾರೆ.